ಎಷ್ಟು ಚೆನ್ನಾಗಿದೆ ನಮ್ಮ ಜೋಡಿ. ಅಯ್ಯಯ್ಯ ಜೋಡಿ ಚೆನ್ನಾಗಿದ್ರೆ ಏನು ಬಂತು ಭಾಗ್ಯ. ಅದಕ್ಕಂತ ದುಡಿಮೆ ಬೇಕಾದ್ರೆ ಮುಖ್ಯ ಅಲ್ಲ ಏನು. ದುಡಿಮೆ ಮಾಡ್ತೀನಲ್ಲಿ ಬಂಗಾರಿ. ಈ ಪಂಚಾಯತಿ ಕೆಲಸ ಅಂದ್ರ ನಿನಗೆ ಗೊತ್ತೈತಿ. ಇವತ್ತು ಮಾಡಿದ ಕೆಲಸ ಮುಂದಿನ ವರ್ಷದಾಗ ಬಿಲ್ ಹಾಕತ್ತೆ. ಪಂಚಾಯತಿ ಕೆಲಸ ಅಂದ್ರೇನೆ ಹಂಗ ಕಣಲೆ. ನಾನು ಹೇಳಿದ್ದೇನೆ ಸುಳ್ಳಾದ್ರೆ ಇಲ್ಲೆಲ್ಲೋ ನಮ್ಮ ಪಂಚಾಯತಿ ಪಿಡಿಒ ಕೊಟ್ರೇಶ್ ಮಾಮ ಕುಂತಿರ್ತಾನ ಬಂಗಾರಿ. ಹೌದು ಬಿಡ. ಅದಕ್ಕ ನೋಡು ನಾ ಈ ತರಕಾರಿ ಮಾಡಕ್ ಬಂದಿರೋದು. ನೋಡ್ ಬಂಗಾರಿ, ನೀನು ಏನು ಕೆಲಸ ಮಾಡ್ತಿ ಅನ್ನೋದು ಮುಖ್ಯ ಅಲ್ಲ. ಆದ್ರೆ ನಾ ಮಾಡೋ ಕೆಲಸ ಬಹಳ ಗೌರವದಿಂದ ಮಾಡ್ಬೇಕು ಬಂಗಾರಿ. ಯಾಕಂದ್ರೆ ಅದೇ ನಮ್ಮ ಮುಂದಿನ ಜೀವನಕ್ಕೆ ದಾರಿ ಹಾಕತ್ ನೋಡಲಿ ದಾರಿ. ಹೌದು ಬಿಡ. ಅಲ್ಲ ಅಮ್ಮವ ಮೊನ್ನೆ ಸಂಧ್ಯಾಗ ವ್ಯಾಪಾರ ಮಾಡಕಂತ ಹೋಗಿದ್ನ. ಆ ಡ್ರೈವರ್ ಪಾಪಣ್ಣ ಅಂತ ಗೊತ್ತೈತಿಲ್ಲ ನಿನಗೆ? ಡ್ರೈವರ್ ಪಾಪಣ್ಣ ಏನ್ ಮಾಡಿದ ಬಂಗಾರಿ ನೀನು ಅವನಿಗೆ? ಹೌದು ಮಾವ, ಅವನು ಏನು ಮಾಡಿಲ್ವವ. ನಾ ವ್ಯಾಪಾರಕ್ಕೆ ಹೋಗಿ ಸತ್ತಿಗೆಲ್ಲ ಮಂಗಿ ನನ್ನ ಮಗ ನನ್ನ ಪ್ರೀತಿ ಮಾಡು ಅಂತ ಹಿಂದಿನ ಲೇ ಪಾಪಣ್ಣ, ಏನ್ ಮಾಡಿ ಬಂಗಾರಿನ ಹೆಂಗಾದ್ರೂ ಮಾಡಿ ಬಲಿ ಬೀಳ್ಸ್ಯಾಣಂತ ನೋಡಿದ್ರೆ ನೀನ ಕಣ್ಣ ಹಾಕ್ಯಲೇ ಪಾಪಣ್ಣ. ನನ್ನ ಕೈಗೆ ದಿಗ ಮಗನ ನಿನಗೆ 2 ತುಂಡ ಮಾಡಿ ಡ್ರೈವರ್ ಕೆಲಸ ಸ್ಟೇರಿಂಗ್ ಹಿಡಿಯಕ ಕೈ ಇರಬಾರ್ದು, ಕ್ಲಚ್ ಒತ್ತಕ ಕಾಲೇ ಇರಬಾರ್ದು ಮಗನ. ಇನ್ನು ಮಿಷಿನ್ ಅಲ್ಲ ರೀ, ಬಸ್ ತಳ್ಳಾಕ ಮಿಷಿನ್ ಇರಬಾರ್ದು ಮಗನ. ಹಂಗ ಮಾಡಿ ಬಿಡ್ತನೆ ಮಾವ. ನಾನು ಅವನ್ನೆಲ್ಲ ಹಂಗೆಲ್ಲ ಆಸೆ ಇಟ್ಕೊಂಡಿಲ್ಲ. ನನ್ಗೆ ಏನಿದ್ರು ನಿನ್ನ ಮೇಲೆ ಬೀರುತ್ತಿರೋದು. ನಿನ್ನ ನನಗ ಪಂಚ ಪ್ರಾಣ ಮಾವ. ನನಗ ಅಷ್ಟೇ ಬಂಗಾರಿ, ನೀನು ಅಂದ್ರೆ ನನಗೆ ಪಂಚನೇ ಪ್ರಾಣ ಆಗೈತೆ. ಈಗ ಏನು ನೀನು ತರಕಾರಿ ವ್ಯಾಪಾರ ಮಾಡ್ಬೇಕು ತಾನೆ ಬಂಗಾರಿ? ಒಂದೇ ಕೆಲಸ ಮಾಡು ನೋಡು, ನೀನು ಸಂದಿಗೊಂದೇ ಹೋಗಿ ಈ ತರಕಾರಿ ವ್ಯಾಪಾರ ಮಾಡೋದು ಬೇಡ. ಯಾಕಂದ್ರೆ ನೀನು ಪುಟ್ಟಿ ಒತ್ಕೊಂಡು ಈ ಸರ್ಕಾಲಾಗ ನಿಂತ್ಕೊಂಡ್ರೆ ನಮ್ಮ ಚಿಕ್ಕಮ್ಮನಟ್ಟಿ ಕಾಡಜ್ಜ ಹಿಂದೆ ಗುಂಟೆಲೆ ನೋಡೇ ಬಿಡ್ತಾನೆ ಬಂಗಾರಿ. ಇನ್ನು ನೀನು ತರಕಾರಿ ಒತ್ಕೊಂಡು ಮರೆನಹಳ್ಳಿ ರಸ್ತೆಗೆ ಏನಾದ್ರು ಹೋದ್ರೆ ಬೆಳಿಗ್ಗೆ ನಮ್ಮ ಮರೆನಹಳ್ಳಿ ಶೇಖಣ್ಣ ವಾಕ್ ಬಂದಿರ್ತಾನೆ. ವಾಕ ಮುಂದೆ ಗಣನ ಹಂಗೆ ನೋಡ್ಬಿಡ್ತಾನೆ ಬಂಗಾರಿ. ಅದಕ್ಕ ಒಂದು ಕೆಲಸ ಮಾಡು, ನೀನು ಈ ತರಕಾರಿ ಪುಟ್ಟಿ ಒತ್ಕೊಂಡು ಸಂದಿ ಗೊಂದ್ಯಾಗ ಹೋಗೋದು ಬೇಡ. ನಿನಗೊಂದು ಚಲೋ ಅಂಗಡಿ ಹಾಕಿ ಕೊಟ್ಬಿಡ್ತಾನೆ ಬಂಗಾರಿ. ಅದ್ರಾಗ ಕುತ್ಕೊಂಡು ಮೈ ಕೈ ನೋವಿಲ್ದಂಗ, ಯಾವುದೇ ನೋವಿಲ್ದಂಗ ನಿಧಾನಕ್ಕ ಮೆತ್ತಗ ಒಳ್ಳೆ ತರಕಾರಿನ ವ್ಯಾಪಾರ ಮಾಡ್ಬೋದು ನೋಡು ಬಂಗಾರಿ. ಆತ್ ಬಿಡು ಮಾವ, ನೀ ಇಷ್ಟ ಹೇಳಿದ್ಮೇಲೆ ಮುಗೀತು. ನನಗೂ ಮುಂಜಾನಿಂದ ಸಂಜೆವರೆಗೂ ತಿರುಗಿ ಈ ಬಿಸ್ಲಾಗ ತಲೆ ಬೇರೆ ನಾಯಕತೈತಿ. ನಾ ಏನು ಬರೋಣ ತಲೆ ಬೇರೆ ಮಾಡ್ಕೋಬಾರ್ದಲ್ಲ ಈ ವಯಸ್ಸಿನಾಗ. ನೋಡಿದ್ರೆ ಹಿಂಗೆ ಇದೆ. ಇವಾಗಲೇ ತಲೆ ಬೇನೆ ಮಾಡ್ಕೊಂಡ್ರೆ ಇನ್ನ ಮುಂದೆ ಹೆಂಗಲ್ಲ ಬಂಗಾರಿ? ನಮ್ಮ ಏನ್ ಮಾಡಕ್ಕಾಗತ್ತಮ್ಮವ? ತರಕಾರಿ ವ್ಯಾಪಾರ ಮಾಡಿ ಈ ವ್ಯಾಪಾರ ಜೊತೆಗೆ ಇನ್ನೂ ಸ್ವಲ್ಪ ಹಣ ಸಂಪಾದನೆ ಮಾಡಿ ನನ್ನ ವ್ಯಾಪಾರನ ಜಾಸ್ತಿ ಮಾಡ್ಕೋಬೇಕನ್ನಕತ್ತೀನಿ ಬಂಗಾರಿ. ನಿಂದ ಭಾರಿ ಆಯ್ತು ಕಡೆ, ಭಾರಿ ಆಯ್ತು ಬಂಗಾರಿ. ಒಂದು ಕೆಲಸ ಮಾಡು, ನಾನು ಎಲೆಕ್ಷನ್ ಸೋತಿತ್ತಲ್ಲ ಆ ಒಡನೆಲ್ಲ ಮಾಡಿಕೊಂಡು ಒಳ್ಳೆ ತರಕಾರಿ ಅಂಗಡಿನ ಹಾಕೊಡ್ತಾನೆ ಬಂಗಾರಿ. ನೀ ಎಲ್ಲ ಚೆನ್ನಾಗಿ ಸೋತಿದ್ದಲ್ಲ ಅಣ್ಣ, ಅದಕ್ಕೋಸ್ಕರನ ಅದನ್ನೆಲ್ಲ ವಾಪಸ್ ಹೊಡಿಬೇಕಂತ ನಾ ಈ ತರಕಾರಿ ವ್ಯಾಪಾರ ಮಾಡಕ್ಕ ಇಳ್ದೀನಿ ನೋಡು. ಈ ಎಲೆಕ್ಷನ್ ಅಂದ್ರೆ ಹಿಂಗೆ, ಎಲೆಕ್ಷನ್ನಾಗ ದುಡ್ಡು ಸೋಲೋದು ಸಾಮಾನ್ಯ ಐತೆ, ಗೆಲ್ಲೋದು ಸಾಮಾನ್ಯ ಐತೆ. ಪಂಚಾಯತಿ ವಿಚಾರ ಅಂದ್ರೆ ಹಂಗ ಕಣಲೆ. ನಾವು ದುಡ್ಡು ಮಾಡ್ತೀವೋ ಇಲ್ಲ ಗೊತ್ತಿಲ್ಲ, ಆದ್ರೆ ಈ ಸಮಾಜದಾಗ ಬಹಳ ಮಸ್ತಾಗ ಓಡಾಡರಂದ್ರೆ ನೋಡಲೆ ಡ್ರೆಸ್ ಮಾತ್ರ ಭಾರಿ ಟೀಕಿಟ್ ಹಾಕಿ ಇರ್ತತ, ಜೋಬನಾಗ ನಮ್ಗೆ ಗೊತ್ತಾದ್ರ ವಿಚಾರ. ಹೌದು ಬಿಡು ಮಾವ, ನೀ ಹೇಳಿದ ತರ ಐತಿ. ನಾನು ವ್ಯಾಪಾರ ಮಾಡಕ್ ಟೈಮ್ ಆತ. ನಾ ಏನ ಬರೋಣ ನಿಲ್ಲ ಬಂಗಾರಿ, ಯಾಕಷ್ಟು
ಖುಷಿಯಾಗ ತರಕಾರಿ ವ್ಯಾಪಾರ ಹೆಂಗೋ ಮಾಡಕ್ ಹೋಗ್ತಿ. ಆ ತರಕಾರಿ ವ್ಯಾಪಾರ ಚಲೋ ಆಗ್ಬೇಕಂದ್ರ ನಂದ ನಿನಗೆ ಮನಸ್ಸು ಕೊಡೋಂಗೈತೆ ಬಂಗಾರಿ. ಹೌದಾ ಮಾವ? ಖುಷಿಯಾಗ ಬಗೆಯಲ್ಲಿ ಬಂಗಾರಿ.
ಹಂಚ್ಕೆಟ್ಟಿ ಹೆಂಗ ಬಂಗಾರೆ ತರಕಾರಿ ವ್ಯಾಪಾರನ ಚಲೋ ಮಾಡು. ಆ ಪಾಪಣ್ಣ ಬಂದ್ರೆ ಯಾವ್ದಕ್ಕೂ ಬಗ್ಬೇಡ, ಏನು ಮಾತಾಡ್ಬೇಡ, ಸರಿನಾ? ಅಪ್ಪಣ್ಣ ಬಾಯ್ ಬಾಯ್. ತರಕಾರಿ ಬೇಕೇನ್ರಿ? ತರಕಾರಿ ಯಾರೇ ಬೇಕ್ರಿ? ಬರ್ರಿ ಬರ್ರಿ ಬರ್ರಿ. ಬೋಳ ಬದ್ನೆಕಾಯಿ ಐತಿ, ಓತಾನ ಮೂಲಂಗಿ ಐತಿ. ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಸಾಣದ ಉದ್ದಕ್ಕಿರೋದು ಮೆಣಸಿನಕಾಯಿ ಐತಿ. ಯಾರೇ ಬೇಕು? ಬರ್ರಿ 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 ಬರ್ರಿ. ಲೇ ಬಂಗಾರಿ, ಬರೀ ಸೌತೆಕಾಯಿ ಮೂಲಂಗಿ ಬರೀ ಉದ್ದುದ್ದನವೇ ಇಟ್ಕಂದಿ ಇಲ್ಲೇ ನೀನು. ದೊಡ್ಡಂದ ಐತಿ ತೋರ್ಸ್ಲ? ನೀನೇ ಇಟ್ಕಳೆ, ಅದು ಬೇಕಾಕತ್ ನನಗೆ. ಬೇಕಾಗತ್ ನೋಡ್, ಸಣ್ಣದೈತಿ. ಇರ್ಲಿ ತಗ. ಲೇ ಬಂಗಾರಿ, ಇದು ಯಾವಾಗಿಂದಲೇ ಹೊಸ ವ್ಯಾಪಾರ ಹೊಸ ವೇಷ? ವೇಷ ಅಲ್ಲ, ಇದ ಜೀವನದ ದಾರಿ. ಅದೇಲೇ, ಈ ದಾರಿ ಯಾವಾಗಿಂದ ಶುರು ಆಯ್ತು ಅಂತ. ಏನ್ ಮಾಡಕ್ಕಾಗತ್ತಪ್ಪ? ನಮ್ಮಂತರ್ಗೆ ಯಾರು ಕೊಡ್ತಾರ ರೊಕ್ಕ? ಜೀವನಕ್ಕೆ ಏನಾದ್ರು ಮಾಡ್ಕೋಬೇಕಲ್ಲ. ನಮ್ಮಂತ ಹೆಣ್ಮಕ್ಳಿಗೆ ಯಾರ್ಯಾರ ದಿಕ್ಕು? ಅದಕ್ಕೋಸ್ಕರ ವ್ಯಾಪಾರ ಮಾಡಕತ್ತೀನಿ. ಅಲ್ಲಲೇ ಬಂಗಾರಿ, ಅದಕ್ಕಲೇ ನೀನ್ ಆ ಊರು ಈ ಊರು ಅಂತ ದಾರ್ಯಾಗ ಬರಕಾರ ಹುಡುಗರು ಅಪ್ಪಿ ತಪ್ಪಿ ಯಾರಾದ್ರೂ ಏನಾದ್ರು ಅಂದ್ರು, ಇಲ್ಲ ನೀನ್ ಇರೋದ್ ನೋಡಿ ದುಂಡುಗಿರೋದ್ ನೋಡಿಲ್ಲ ಯಾರಾದ್ರೂ ಮಾಡಿದ್ರೆ ನನ್ನ ಗತಿ ಏನಲೇ? ಆಲೋಚನೆ ಮಾಡಲೇ. ನಂಗೆ ನನ್ನ ಮಕ್ಕಳು ಸುಮ್ಮಡಲಿಲ್ಲ. ಕಾಲಾಗಿರೋ ಎಡಗಾಲ್ ಮೇಟ್ ತಗೊಂಡ್ ನೆತ್ತಿ ಸುಳೆ ಬಿಟ್ 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 ಹೊಡಿತೀನಿ ನೋಡು. ಲೇ ಬಂಗಾರಿ, ಲೇ ಬಂಗಾರಿ, ವಾ, ಅವತ್ ನಾನ್ ನೀನು ಸೇರ್ಕೊಂಡ್ ಮಾಡಿದ್ವಲ್ಲ, ಅದೇಲೇ ನಾವಿಬ್ರು ಮಾಡಿದ್ವಲ್ಲ, ಅವತ್ ಪ್ರೀತಿ ಮಾಡಿದ್ವಲ್ಲೇ, ಹಾ, ಅವತ್ತೇ ಗೊತ್ತಾಯ್ತಲೇ ನೀನು ಪವರ್ಫುಲ್ ಲೇಡಿ ಟೈಗರ್ ಅಂತ. ಹೋಗ್ಲೇ ಬಿಡಪ್ಪ ಬಡ. ಮತ್ತೆ ಮುಂದೆ ಹೆಂಗ ಅಂತೀನಿ? ಮುಂದೆ ಜೀವನ ಹೆಂಗ? ಜೀವನ ಏನಿಲ್ಲಲೇ, ನಾನು ಈ ಡ್ರೈವರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ವಾಟ್? ಒಂದು ಹೊಸ ಲಾರಿ ತಗೊಂಡು ಅದಕ್ಕೊಬ್ಬ ಡ್ರೈವರ್ ನಿಟ್ಟು ನಿನ್ನ ಜೊತೆ ಜಾಲಿಯಾಗಿರ್ಬೇಕಂತ ಇದ್ದೀನಿ. ಅಲ್ಲ, ಅರ್ಧ ಡ್ರೈವರ್ ತಿಂತಾನ, ಇನ್ನಾರ್ಧ ನೀನೇ ತಂದು ಕೊಡ್ತಾನ. ಅವ ಅರ್ಧ ಮಣ್ಣ ನೀನು ಮುಗಿಸ್ತಾನ, ನೀನು ಬಂದು ನನಗೆ ಮುಗಿಸಿಲೇ ಮಂಗಿ ನನ್ನ ಮಗನ. ಇದನ್ನ ಬಿಟ್ಟು ಬೇರೆ ಏನಾರ ವ್ಯಾಪಾರ ಮಾಡು. ಆಯ್ತಲೇ ಬಂಗಾರಿ, ನೀನು ಮಾತ್ರ ಬುಳಿ ಮಗ ಪರಮೇಶಿ ವಿಷಯದಾಗ ತುಂಬಾ ಎಚ್ಚರದಿಂದ ಇರ್ಬೇಕಲೇ ಬಂಗಾರಿ. ಯಾಕ? ಏನಿಲ್ಲ ಬಂಗಾರಿ, ಆ ನನ್ನ ಮಗ ಎಲೆಕ್ಷನ್ ಎಲ್ಲ ಹಾಳಾಗಿ ಹೋಗಿ ಬಿಡ್ತಾನಲ್ಲಿ. ಅದಕ್ಕೆ ಅವನು ದಾರಿಯಲ್ಲಿ ಹೋಗುವ ನಿನ್ನಂತ ಹುಡುಗಿಯರು ಹೊಕ್ಕರಲ್ಲ, ಅವನು ನೋಡೋ ದೃಷ್ಟಿನೇ ಬೇರೆ ಐತಲೇ. ಅದಕ್ಕೆ ನೀನು ಮಾತ್ರ ದಾರಿಯಾಗ ಈ ತರಕಾರಿ ವ್ಯಾಪಾರ ಮಾತ್ರ ಮಾಡಕ್ ಹೋಗ್ಬೇಡಲಿ ಬಂಗಾರಿ. ಹಂಗಾರ ನನ್ನ ಮೇಲೆ ಅನುಮಾನ ಐತಿ ಅಂದಂಗ. ನಿನ್ನ ಮ್ಯಾಲೆ ಅನುಮಾನ ಇಲ್ಲ ಕಣಲೆ ಬಂಗಾರಿ. ಆ ನನ್ನ ಮಗ ಪರಮೇಶಿ ಮೇಲೆ ನನಗೆ ಬಹಳ ಅನುಮಾನಲೇ. ಹೌದಾ? ಮತ್ತ ಹಂಗಾರ ಇಲ್ಲಿ ಗಂಟ ನನಗಿನ್ನ ಮುಂಚೆ ಯಾವ್ದಾರ ಹುಡುಗಿ ಇವನು ಲಾರಿ ಡ್ರೈವರ್ ಅಂದ್ರೆ ಅಲ್ಲಿ ಇಲ್ಲಿ ಹೈವೇಗೆ ಹೋಗಿರ್ತೀವಿ, ಅವನ್ನೆಲ್ಲ ಈಗ ಹೆಂಗ್ ಹೇಳೋಣಪ್ಪ? ಏ ಬಂಗಾರಿ, ನನಗೆ ಪ್ರೀತಿ ಮಾಡಕ ಟೈಮ್ ಎಲ್ಲಿಂದ ಸಿಗ್ಬೇಕಲೇ? ಏನೇ ಬಂಗಾರಿ, ನನಗೆ ಪ್ರೀತಿ ಮಾಡಕ್ ಟೈಮ್ ಎಲ್ಲಿಂದ ಸಿಗಬೇಕು? ಹೌದು. ನಾನು ದೊಣ್ಣಳ್ಳಿ ಹೈವೇಗೆ ಬೆಳಿಗ್ಗೆ ಎದ್ದು ಕಾಫಿ ಕುಡಿದು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಊಟಕ್ಕೆ ಮಾತ್ರ ನಿಲ್ಲಿಸ್ತಿದ್ದೇನೆ ಗಾಡಿನ. ಯಾರಾದ್ರೂ ಹೈವೇ ಕೈ ಅಂದ್ರೆ ನಿಲ್ಲಿಸ್ತಿದ್ದೆ. ಹಿಂಗ ಗಾಡಿ ಹೊಡಿಯೋದ್ರಲ್ಲೇ ಕಾಲ ಕಳೆದು ಬಿಟ್ಟೇನೆ. ಆದ್ರಾಗ ನನಗೆ ಪ್ರೀತಿ ಮಾಡಕ್ಕೆ ಟೈಮ್ ಎಲ್ಲಿಂದ ಸಿಗ್ಬೇಕಲ್ಲೇ ಬಂಗಾರಿ? ಹೌದು ಬಿಡು, ನಿನ್ನ ಬಗ್ಗೆ ನನಗೆ ಬಹಳ ಚಂದ ಗೊತ್ತೈತಿ. ಏನ್ ಗೊತ್ತೈತಲೇ ನನ್ನ ಬಗ್ಗೆ? ಆತಲೇ ನನ್ನ ಬಗ್ಗೆ ಗೊತ್ತಿದ್ದು ಯಾಕಲೇ ನಿನಗೆ ಅಷ್ಟು ಅನುಮಾನ? ಏನಿಲ್ಲ ಬಿಡು. ಹಂಗಾರ ನನಗೆ ತರಕಾರಿ ವ್ಯಾಪಾರ ಮಾಡಕ ಟೈಮ್ ಆತ, ನಾ ಏನು ಬರೋಣ? ಸ್ವಲ್ಪ ನಿಲ್ಲೇ ಬಂಗಾರಿ, ಹಂಗೆ ಯಾಕೆ ಅವಸರ ಮಾಡ್ತಿ? ಬೆಳಕರಿದ್ರೆ ಸಿಗಲ್ಲ ನೀನು. ಸಿಗ್ತೀನಿ ಅವರ. ಏನ್ ನೀ ಸಿಗಲ್ಲ ಕಣೆ ಬಂಗಾರಿ. ನಿನ್ನ ಹತ್ರ ನನ್ನೊಂದು ಈಟು ಕೆಲಸ ಐತೆ. ಏನಿತ್ತು ಕೆಲಸ? ನಾನು ಕೊಡು. ಅದೇ ಕೆಲಸ ಆಗ್ಬೇಕು, ಆಮೇಲೆ ಮನಸ್ಸಾಗ್ಬೇಕು. ಅದೇ ಪ್ರೀತಿ ಮಾಡೋ ಕೆಲಸನೇ. ಹೌದಾ? ಅದೇ ಬಂಗಾರಿ, ನೀನು ಜಗಳೂರಾಗ ನೀನ್ ಆ ಕಡೆ ಬಸ್ ಸ್ಟ್ಯಾಂಡ್ನಾಗ, ನಾನು ಈ ಬಸ್ ಸ್ಟ್ಯಾಂಡ್ನಾಗ ಇದ್ರೆ ಹೆಂಗಲ್ಲೇ ಪ್ರೀತಿ ಮಾಡೋದು? ಮತ್ತೆ ಅದೇಲಿ ನಾನು ಇರೋ ಮ್ಯಾಗಳ ಬಸ್ ಸ್ಟ್ಯಾಂಡಿಗೆ ಬಾರಲಿ, ಇಬ್ರು ಸೇರಿ ಒಂದು ರೂಮ್ ಮಾಡಿಕೊಂಡು ಅಲ್ಲೇ ಪ್ರೀತಿ ಮಾಡಿಬಿಡೋಣ. ಹೌದಲ್ಲ ಮಾವ? ನನಗೂ ನಿನ್ನ ಮೇಲೆ ಬಹಳ ಆಸೆ ಐತೆ. ನಿನ್ನ ಆಸೆ ನೋಡು. ನಡಿ ಮತ್ತೊಂಡು ಹೋಗೋಣ. ಬಾ ಮತ್ತೆ ನೀನೆ. ನಾಟಕ ಮಾಡುವ ಪೋರಿ
ಜಗ